ಏನು ಹೇಳ್ತಾ ಇದ್ದೀರಾ? ನನ್ನ ಮನೇನ ಸರ್ಚ್ ಮಾಡ್ತಿದ್ದೀರಾ? ನಾನೇನು ಆಂಟಿ ನ್ಯಾಷನಲ್ ಎಲಿಮೆಂಟಾ ಅಥವಾ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನ? ನಾನೊಬ್ಬ ಮಾಜಿ ಜಡ್ಜ್. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮರ್ಯಾದೆಯಿಂದ ಮಾತಾಡಿ. ಸರ್ ಪ್ಲೀಸ್ ಡೋಂಟ್ ಮೈಂಡ್, ನಾವು ಲೀಗಲ್ ಆಗೇ ಬಂದಿದ್ದೀವಿ. ಲೀಗಲ್ ಆಗಿ? ವಾಟ್ ಯು ಮೀನ್? ಕಾನ್ಸ್ಟೇಬಲ್, ಏನ್ರಿ ಇದು? ವಿಕ್ರಮ್ ಅನ್ನೋ ಕ್ರಿಮಿನಲ್ಗೆ ನಾನು ಆಶ್ರಯ ಕೊಟ್ಟಿದ್ದೀನಿ ಅನ್ನೋ ಥರ ಇದೆ. ನಾನೇನು ಜಡ್ಜ್ ಆಗಿ ನನ್ನ ಸರ್ವಿಸ್ ಏನು ಅಂತ ಗೊತ್ತಿದ್ದೆ ಈ ಥರದ ವಾರೆಂಟ್ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಇದ್ರ ಹಿಂದೆ ದೊಡ್ಡ ಸಂಚೆ ಇರೋ ಥರ ಕಾಣ್ತಿದೆ. ಕಕ್ಕಿಸ್ತೀನಿ ಕೋರ್ಟಲ್ಲಿ, ಇದಕ್ಕೆಲ್ಲ ಊಟ ಕಕ್ಕಿಸ್ತೀನಿ. ಸತ್ಯಮೂರ್ತಿ ಕೋರ್ಟಲ್ಲಿ ಹೇಗಿರ್ತಾನೆ ಅಂತ ಗೊತ್ತಲ್ಲ. ಸರ್ ಕೋಪ ಮಾಡ್ಕೋಬೇಡಿ, ತಕ್ಕ ಆಧಾರಗಳ ಮೇಲೇ ಈ ವಾರೆಂಟ್ ರೆಡಿ ಆಗಿರೋದು. ಆಧಾರ? ಹೌದು ಸರ್. ಸರ್, ನಾವು ವಿಕ್ರಮ್ ಮೊಬೈಲ್ ಕಾಲ್ ರೆಕಾರ್ಡ್ ಚೆಕ್ ಮಾಡಿದಾಗ ಅವ್ನು ಕೊನೆ ಸರ ಕಾಲ್ ಮಾಡಿದ್ದು ನಿಮ್ಮ ಮಗಳು ವೇದಾರ್ ಮೊಬೈಲ್ಗೆ. ಅಷ್ಟೇ ಅಲ್ಲ ಸರ್, ವಿಕ್ರಮ್ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಎಕ್ಸಾಕ್ಟ್ ಆಗಿ ನಿಮ್ಮನೆ ಲೊಕೇಶನ್ ಅಲ್ಲೇ. ವೇದಾ, ಅವ್ರು ಹೇಳ್ತಿರೋದು ನಿಜಾನೇ ಅಪ್ಪ. ನನಗೆ ವಿಕ್ರಮ್ ಫೋನ್ ಮಾಡಿದ್ದ, ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ಒಂದು 10,000 ಬೇಕಿತ್ತು, ಅರ್ಜೆಂಟ್ ಇದೆ ಅಂತ. ಹಣಕ್ಕೋಸ್ಕರ ಫೋನ್ ಮಾಡಿದ್ದು ನಾನು ಕೊಟ್ಬಿಟ್ಯಾ ನೀನು? ಈ ಥರ ಎಲ್ಲ ಇನ್ನೊಂದ್ಸತಿ ಫೋನ್ ಮಾಡಬೇಡ ಅಂತ ಬೈದು ಫೋನ್ ಕಟ್ ಮಾಡಿದ್ದೀನಿ. ಕೇಳಿದ್ರೇನ್ರಿ? ಮನುಷ್ಯನಿಗೆ ಅಗತ್ಯ ಅಂತ ಬಂದರೆ ಪರಿಚಯರವರಿಗೆ ಫೋನ್ ಮಾಡ್ತಾರೆ. ಹಾಗೆ ವಿಕ್ರಮು ವೇದನ್ಗೆ ಕಾಲ್ ಮಾಡಿರ್ಬೋದು. ಬಹುಶಃ ನಮ್ಮನೆ ಹತ್ರವೇ ಬಂದು ಕಾಲ್ ಮಾಡಿರ್ಬೋದು. ಅದಕ್ಕೆ ಇಲ್ಲಿ ಸಿಗ್ನಲ್ ತೋರಿಸ್ತಿದೆ. ಅದಕ್ಕೋಸ್ಕರ ನಮ್ಮ ಬಗ್ಗೆ ಅನುಮಾನ ಪಡೋಲ್ತದ್ದು ಏನು ನಿಮಗೆ? ಸರ್, ನೀವು ಜಡ್ಜ್ ಪದವಿಗೆ ರಾಜೀನಾಮೆ ಕೊಟ್ಟಿದ್ದೆ ವಿಕ್ರಮ್ನ ಒಂದು ಕೇಸಿಂದ ರಿಲೀಸ್ ಮಾಡ್ಸೋಕ್ಕೆ. ವೇದ ಅವರು ವಿಕ್ರಮ್ ಮಿಸ್ಸಸ್ ಬೇರೆ. ನ್ಯಾಯಾಧೀಶರು ಇದನ್ನೆಲ್ಲ ಕನ್ಸಿಡರ್ ಮಾಡಿ ವಾರೆಂಟ್ ಇಶ್ಯೂ ಮಾಡಿರೋದು. ಅವ್ರು ಇಶ್ಯೂ ಮಾಡಿದ ತಕ್ಷಣ ನಾವು ಹಾನರ್ ಮಾಡ್ಬೇಕಂತೇನಿಲ್ಲ, ನಾವು ಕೋರ್ಟಲ್ಲೇ ಚಾಲೆಂಜ್ ಮಾಡ್ತೀವಿ. ಹೌದು ಇನ್ಸ್ಪೆಕ್ಟರ್, ಮೊದಲು ನೀವು ಇಲ್ಲಿಂದ ಹೊರಡಿ, ಏನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳೋಣ ಪ್ಲೀಸ್. ಓಕೆ, ನಾನೊಬ್ಬ ಜಡ್ಜ್ ಆಗಿದ್ದಾನು. ವಾರೆಂಟ್ನ ಆನರ್ ಮಾಡಲಿಲ್ಲ ಅಂದರೆ ಕೋರ್ಟ್ಗೆ ಅವಮಾನ ಮಾಡಿಸಾಗುತ್ತೆ. ಇನ್ಸ್ಪೆಕ್ಟ್ರೆ, ನೀವು ಸರ್ಚ್ ಮಾಡಿ. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್ಸ್, ಸರ್ಚ್ ಮಾಡಿ. ವೇದಾ, ಅಪ್ಪ, ಎಲ್ಲಿ ಹೊರಟಿಯಮ್ಮ? ಅದು ರೂಮ್. ಅವರು ಮನೆ ಮೂಲೆನೂ ಹುಡುಕ್ಲಿ, ಯಾರು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಅವರು ಹುಡುಕಾಟ ಮುಗಿಯೋವರೆಗೂ ಯಾರ್ಯಾರು ಯಾವ ಜಾಗದಲ್ಲಿದ್ರು ಆ ಜಾಗದಲ್ಲಿ ಕದಲ್ದಿರ ನಿಂತ್ಕೊಳ್ಳಿ. ಅಪ್ಪ, ಅದು ನನಗೊಂದು ಇಂಟರ್ನ್ಯಾಷನಲ್ ಕಾಲ್ ಬರೋದಿತ್ತು, ತುಂಬ ಇಂಪಾರ್ಟೆಂಟ್ ಅಪ್ಪ. ನಾನು ಹೋಗಿ ನನ್ನ ಫೋನ್ ತೊಗೊಂಡು ಬರ್ತೀನಿ ಅಷ್ಟೇ. ಏನ್ರಿ ಇನ್ಸ್ಪೆಕ್ಟ್ರೆ? ನೋಡು,
ಪೊಲೀಸರು ಸರ್ಚ್ಗೆ ಡಿಸ್ಟರ್ಬ್ ಆಗದೆ ಇರೋ ಹಾಗೆ ತಗೊಂಡು ಬೇಗ ಬನ್ನಿ. ನೀನು ಆ ಕಡೆ ರೂಮ್ ನೋಡ್ಕೋ. ಬಾಗಿಲಿಟ್ಟಿದ್ದ ಬಾಗಿಲತ್ರ ನೀವು ಬಾಗ್ಲ ಬಿಟ್ರಲ್ಲ ಕೈ ಸಿಕ್ಕೋತು. ಸಾರಿ ಮೇಡಮ್, ಬನ್ನಿ. ಏನಾಯ್ತಮ್ಮ? ಬೇಟಾ ಏನಾಯ್ತು ಮಾಸ್? ಅದು ಪೋರ್ಷನ್ ಚೆಕ್ ಮಾಡಬೇಕು ಅಂತಿದ್ರು, ತೋರಿಸ್ತಿದ್ದೆ. ಕೈಯಲ್ಲೇ ಬಾಗ್ಲತ್ರ ಇಟ್ಟಿದ್ದೆ, ಪಾಪ ಅವ್ರಿಗೆ ಗೊತ್ತಾಗಿಲ್ಲ, ಜೋರಾಗಿ ಬಾಗ್ಲು ಹಾಕ್ಬಿಟ್ರಿ. ರೀ ಕಾನ್ಸ್ಟೇಬಲ್, ಬುದ್ಧಿ ಇಲ್ಲೇನ್ರಿ? ಕಣ್ ಕಾಣಿಸಲ್ವಾ? ಇನ್ಸ್ಪೆಕ್ಟರ್, ಮುಗೀತಾ ನಿಮ್ಮ ಹುಡುಕಾಟ ಅಥವಾ ಇನ್ನೂ ಇದೆಯಾ? ನಾವು ಫಸ್ಟ್ ಏಡ್ ಮಾಡಬೇಕು. ಎಲ್ಲ ಕಡೆ ಹುಡ್ಕಾಡ್ತಾರಂದ್ರೆ? ಹುಡುಕಾಡಿದೆ ಸರ್, ಆದರೆ ವಿಕ್ರಮ್ ಎಲ್ಲೂ ಇಲ್ಲ. ಸರ್, ಇಡೀ ಮನೆಯಲ್ಲ ಹುಡ್ಕಾಡ್ಬಿಟ್ಟಿ ಸರ್. ಇಲ್ಲ, ವಿಕ್ರಮ್ ಇಲ್ಲ ಸರ್. ಈಗ ನೆಕ್ಸ್ಟ್ ನಿಮ್ಮ ಟರ್ಮ. ಅಕ್ಕಪಕ್ಕದ ಮನೆಯಲ್ಲೂ ಸರ್ಚ್ ಮಾಡ್ತೀರಾ? ಸಾರಿ ಸರ್. ಆಯ್ತಲ್ಲ ನಿಮ್ಮ ಕೆಲಸ, ಮತ್ತಿನ್ನೇನು? ಕಾನ್ಸ್ಟೇಬಲ್ಸ್ ಬನ್ನಿ. ಥ್ಯಾಂಕ್ ಯು ಸರ್. ಅಯ್ಯೋ ವೇದ, ಕೈಯಲ್ಲಿ ತುಂಬಾ ರಕ್ತ ಬಂದಿದೆ. ಬಾ ಕೂತ್ಕೊಳ್ಳಿ. ಬಾ ಅಂಬುಜಾ, ವಸ್ತು ತಗೊಂಬ. ಹಾ, ಮಾತಲ್ಲೇ ಬೆಂಕಿ ಹಚ್ಚಿಬಿಡ್ತೀಯಲ್ಲ ನೀನು. ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕೊಂಡಿರೋಕ್ಕೆ ಏನಾಗುತ್ತೆ ನಿನಗೆ? ಅತಿಗೆ ರಾಜಶೇಖರಪ್ಪನ ಹೊಡೆದಿದ್ದಕ್ಕೆ ಪೊಲೀಸ್ನವರು ಹುಡ್ಕೊಂಡು ಬಂದಿದ್ರ ಅವನ್ನ. ಒಬ್ಬ MLA ಹೊಡೆದ್ರೆ ಪೊಲೀಸ್ನವರು ಸುಮ್ಮನೆ ಬಿಡ್ತಾರ ಅವನ್ನ? ವಿಕ್ರಮ್ನ ಪೊಲೀಸ್ನವರು ಎನ್ಕೌಂಟರ್ ಮಾಡ್ಬಿಡ್ತಾರೆ ಅಂತ ಜನ ಆಗಾಗ ಮಾತಾಡ್ಕೊಳ್ತಿರ್ತಾರೆ. ಅದು ಈಗ ನಿಜ ಆಗ್ಬಿಡುತ್ತಾ? ಸುಧಾ, ಇನ್ನು ಒಂದು ಸಲ ನನ್ನ ಮಗನ ಬಗ್ಗೆ ಕೆಟ್ಟದಾಗ ಊಹೆ ಮಾಡಿ ಮಾತಾಡಿದ್ರೆ ನಾನು ಮನುಷ್ಯಲಾಗಿರಲ್ಲ. ಅತಿಗೆ ನೀವ್ ಕೋಪ ಮಾಡ್ಕೋಬೇಡಿ. ನನ್ನ ಆತಂಕನ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಇಷ್ಟಕ್ಕೂ ವಿಕ್ರಮ್ ಯಾರು? ನಿಮ್ಗೆ ಮಗ ಆದ್ರೆ ನನ್ಗೆ ಅಳಿಯನಾಗವನು. ಅವನ್ಗೆ ನಾನು ಹೋಗಿ ಕೆಟ್ಟದನ್ನ ಬಯಸ್ತೀನಿ ಅತ್ತಿಗೆ. ಜಯ, ನೀನು ಸುಧಾ ಮೇಲೆ ಅಲ್ಲ ಕೋಪ ಮಾಡ್ಕೋಬೇಕಾಗಿರೋದು, ನಿನ್ನ ಮಗನ ಮೇಲೆ. ಕುಂಡ, ಪೊಲೀಸ್ನವ್ರು ಹೋದ್ರು. ಸದ್ಯ ನಾನು ಹೇಗೋ ಮ್ಯಾನೇಜ್ ಮಾಡಿದೆ. ಏನೇ ಇದು? ಏನಿಲ್ಲ, ಅದು ಲೈಟಾಗಿ. ನಾನು LKG ಸ್ಟೂಡೆಂಟ್. ನೀನು ಹೇಳಿದ್ನಲ್ಲ, ನಂಬತ್ತೈತೆ. ನೋಡಿದೆ ಬೆರಳಿಂದ ರಕ್ತ ಸೋರೋದನ್ನ. ಮ್ಯಾನೇಜ್ ಹಾಕಿ ಶೋಕಿಗೆ ಹಾಕಿದ್ದಾರೇನೆ. ಲೈಟಾಗಂತೆ, ಲೈಟಾಗಿ. ಡೀಪ್ ಗಾಯ ಅಲ್ಲಪ್ಪ, 2 ದಿನ ಸರಿ ಹೋಗ್ಬಿಡುತ್ತೆ. ಸರಿ, ನಾನು ಹೊರಡಬೇಕು. ಯಾರಿಗೂ ಗೊತ್ತಾಗ್ದಿರೋ ಥರ ಸ್ವಲ್ಪ ಹೊರಗಡೆ ಕಳಿಸ್ಬೇಕು. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗಾದ್ರೂ ಹೋಗ್ತೀನಿ. ಅದನ್ನ ಯಾಕೆ ನಿನಗೆ? ಹೊರಗಡೆ ಬಿಡು ಅಷ್ಟೇ.
ಹೊಗೆ ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ಕತ್ತೆ ಬಡವಾ. ನಿಂತ್ಕೋ. ನೀನು ನಿಂತ್ಕೊಳ್ಳೋಕೆ ಆಗಲ್ಲ, ಮಾತಾಡೋದು ನೋಡು ದೊಡ್ಡ ಪಂಟ್ರಿ ಥರ. ಇದ್ದಕ್ಕಿದ್ದಂಗೆ ರಾತ್ರಿ ವೇದ ಅಂತ ಫೋನ್ ಮಾಡ್ತಾನಂತೆ. ನಾನು ಎದನೋ ಬಿದ್ನೋ ಅಂತ ಹುಡ್ಕೊಂಡು ಹೋಗಿ ಮೂಟೆ ಥರ ಅಲ್ಲಿಂದ ಹೊತ್ಕೊಂಡು ಬಂದು ಕಾಲಿಂದ ಬುಲೆಟ್ ತೆಗೆದು ಆಪರೇಷನ್ ಮಾಡಿ ರಾತ್ರಿ ಎಲ್ಲ ಎಚ್ಚರ ಇರಬೇಕು ಅಂತ ಹಾರಾಡಿ ಕಾಪಾಡ್ಕೋತೀನಿ. ಬೆಳಗ್ಗೆದ್ದು ಇವನು ಅಣ್ಣ ಬಂದು ಪುಸುಕ್ಕಂತ ಓಡೋಗ್ಬೇಕಂತೆ. ಅದು ನಾನೇ ಯಾರಿಗೂ ಗೊತ್ತಾಗ್ತಿದ್ದಂಗೆ ಇಲ್ಲಿಂದ ಬಿಡ್ಬೇಕಂತೆ. ಏನು ಹೆಂಗಿದೆ ಮೈಗೆ? ನನ್ನಿಂದ ನೀನಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕು? ಯಾಕೆ ಕಷ್ಟಪಡಬೇಕು? ಇದನ್ನ ನೀನು ನನಗೆ ಫೋನ್ ಮಾಡೋಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಿತ್ತು.